ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ ಇವತ್ತು 3 ಶ್ಲೋಕಗಳನ್ನ ತಿಳ್ಕೊಳ್ಳೋಣ. ಶ್ಲೋಕ 15 ನಿರ್ಭಿನ್ನೆ ಅಕ್ಷಿಣಿ ತ್ವಷ್ಟ ಲೋಕಪಾಲೋ ವಿಷಿದ್ವಿಭೋಃ ಚಕ್ಷುಷಾಂಶೇನ ರೂಪಾಣಾಂ ಪ್ರತಿಪತ್ತಿರ್ಯತೋ ಭವೇತ್. ಅನುವಾದ: ಆಮೇಲೆ ಭಗವಂತನ ಅದ್ಭುತವಾದ 2 ಕಣ್ಣುಗಳು ಪ್ರತ್ಯೇಕವಾಗಿ ಪ್ರಕಟವಾದವು. ಬೆಳಕಿನ ನಿರ್ದೇಶಕನಾದ ಸೂರ್ಯನು ಕಣ್ಣಿನ ನೋಟದ ಭಾಗಶಃ ಪ್ರತಿನಿಧಿಯಾಗಿ ಅವುಗಳಲ್ಲಿ ಪ್ರವೇಶಿಸಿದನು. ಇದರಿಂದ ಜೀವಿಗಳು ರೂಪಗಳನ್ನು ನೋಡಬಲ್ಲವರಾದರು. ಶ್ಲೋಕ 16 ನಿರ್ಭಿನ್ನಾನ್ಯಸ್ಯ ಚರ್ಮಾಣಿ ಲೋಕಪಾಲೋ ನಿಲೋವಿಶತ್ ಪ್ರಾಣೇನಾಂಶೇನ ಸಂಸ್ಪರ್ಶಂ ಯೇನಾಸೌ ಪ್ರತಿಪದ್ಯತೆ. ಅನುವಾದ: ಅದ್ಭುತ ವಿಶ್ವರೂಪದಲ್ಲಿ ಬೇರೆಯಾಗಿ ಚರ್ಮವು ವ್ಯಕ್ತವಾದಾಗ ಗಾಳಿಯ ನಿರ್ದೇಶಕ ದೇವತೆಯಾದ ವಾಯುವು ಸ್ಪರ್ಶದ ಭಾಗವಾಗಿ ಅಲ್ಲಿ ಪ್ರವೇಶ ಮಾಡಿದನು. ಇದರಿಂದ ಜೀವಿಗಳು ಸ್ಪರ್ಶಜ್ಞಾನವನ್ನು ನಿಶ್ಚಯಿಸಬಲ್ಲವರಾದರು. ಶ್ಲೋಕ 17 ಕರ್ಣಾವಸ್ಯ ವಿನಿರ್ಭಿನ್ನೌ ಧಿಷ್ಣ್ಯಂ ಸ್ವಂ ವಿವಿಶುರ್ದಿಶಃ ಶ್ರೋತ್ರೇಣಾಂಶೇನ ಶಬ್ದಸ್ಯ ಸಿದ್ಧಿಂ ಯೇನ ಪ್ರಪದ್ಯತೆ. ಅನುವಾದ: ಅದ್ಭುತ ರೂಪದ ಕಿವಿಗಳು ವ್ಯಕ್ತವಾದಾಗ ದಿಕ್ಕುಗಳನ್ನು ನಿಯಾಮಿಸುವ ಎಲ್ಲಾ ದೇವತೆಗಳು ಶ್ರವಣ ತತ್ವಗಳೊಂದಿಗೆ ಅವುಗಳ ಒಳಗೆ ಸೇರಿದರು. ಇದರಿಂದ ಜೀವಿಗಳೆಲ್ಲವೂ ಕೇಳಿಸಿಕೊಳ್ಳುವಂತೆ ಹಾಗೂ ಶಬ್ದದ ಲಾಭವನ್ನು ಪಡೆಯುವಂತೆ ಆಗಿದೆ. ಇವು ಶ್ಲೋಕ ಮತ್ತೆ ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಭಗವಂತನ ಬೇರೆ ಬೇರೆ ಅಂಗಗಳಿಂದ ಹೇಗೆ ದೇವತೆಗಳು ತಮ್ಮ ಕಾರ್ಯಗಳನ್ನ ಮಾಡೋದಕ್ಕೆ ಸಾಧ್ಯ ಆಯ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ವಿರಾಟ್ ಪುರುಷನ ಬಾಯಿಂದ ಶಾಖ ಮತ್ತೆ ಅಗ್ನಿ ಬೇರೆ ಆಯ್ತು. ಆಗ ಆ ಶಕ್ತಿಯಿಂದ ಜೀವಿಗಳು ಮಾತುಗಳ ಮೂಲಕ ತನ್ನನ್ನ ತಾನು ವ್ಯಕ್ತಪಡಿಸ್ಕೊಳ್ಳೋದಕ್ಕಾಯ್ತು. ಆಮೇಲೆ ಭಗವಂತನ ತಾಳುಗೆ ಬೇರೆ ಆದಾಗ ಗ್ರಹ ವ್ಯೂಹಗಳಲ್ಲಿ ಜಲದೇವತೆಯಾದಂಥ ವರುಣ ಅಲ್ಲಿಗೆ ಪ್ರವೇಶ ಮಾಡ್ತಾನೆ. ಅದರಿಂದ ಏನಾಯ್ತು? ಜೀವಿಗೆ ಆ ರುಚಿ ನೋಡುವಂತ ಒಂದು ಅನುಕೂಲ ಆಯ್ತು. ರುಚಿ ಹೇಗಿದೆ ಅನ್ನೋಂಥ ತಿಳುವಳಿಕೆ ಅವನಿಗೆ ತಿಳ್ಕೊಳ್ಳೋದಕ್ಕಾಯ್ತು. ಆಮೇಲೆ ಭಗವಂತನ ಮೂಗಿನ 2 ಹೊಳ್ಳೆಗಳಿದೆಯಲ್ಲ, ಅದು ಪ್ರಕಟವಾಗುತ್ತೆ. ಆಗ ಅಶ್ವಿನಿ ಕುಮಾರರಿದಾರಲ್ಲ, ಅವರು ಆ ಸ್ಥಾನವನ್ನ ಪಡ್ಕೊಳ್ತಾರೆ. ಅದರಿಂದನೇ ಪ್ರತಿಯೊಂದು ವಸ್ತುವಿನ ಒಂದು ವಾಸನೆ ಏನು ಅದನ್ನ ತಿಳಿಯೋದಕ್ಕೆ ಸಾಧ್ಯ ಆಯ್ತು ಅಂತ ತಿಳ್ಕೊಂಡ್ವಿ. ಈಗ ಇಲ್ಲಿ ಮುಂದುವರೆದು ಹೇಳ್ತಾ ಇದ್ದಾರೆ, ಆಮೇಲೆ ಭಗವಂತನ ಅದ್ಭುತವಾದಂತ 2 ಕಣ್ಣುಗಳು ಪ್ರತ್ಯೇಕವಾಗಿ ಪ್ರಕಟವಾಗುತ್ತೆ. ಅದರಿಂದ ಏನಾಯ್ತು? ಬೆಳಕಿನ ನಿರ್ದೇಶಕ ಯಾರು? ಸೂರ್ಯ. ಆ ಸೂರ್ಯ ಕಣ್ಣಿನ ನೋಟದ ಭಾಗಶಃ ಪ್ರತಿನಿಧಿಯಾಗಿ, ಅಂದ್ರೆ ನಾವು ನೋಡುವಂತ ನೋಟ ಇದೆಯಲ್ಲ, ಅದರ ಭಾಗಶಃ ಪ್ರತಿನಿಧಿಯಾಗಿ ಅವನು ಅಲ್ಲಿ ಇರ್ತಾನೆ. ಅದರಿಂದನೇ ನಾವು ನೋಡೋದಕ್ಕಾಗೋದು ರೂಪಗಳನ್ನ. ಸೂರ್ಯನ ಒಂದು ಭಾಗಶಃ ಪ್ರತಿನಿಧಿ ಅಂತಂದ್ರೆ ಏನು? ಸೂರ್ಯ ನಮ್ಮ ಕಣ್ಣಲ್ಲಿ ಸ್ವಲ್ಪ ಮಟ್ಟಿಗೆ ಇದಾನೆ, ಅದಕ್ಕೋಸ್ಕರ ನಾವು ನೋಡಕ್ಕಾಗ್ತಾ ಇದೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಸೊ ಈಗ ನೋಟದ ದೇವತೆ ಯಾರು ಅಂತಂದ್ರೆ ಸೂರ್ಯ ಅನ್ನೋದು ನಮಗ್ ಗೊತ್ತಾಯ್ತಲ್ವಾ? ಸೊ ಮೂಗಿನ ಹೊಳ್ಳೆಗಳ ದೇವತೆ ಯಾರು? ಅಶ್ವಿನಿ ಕುಮಾರರು. ಮತ್ತೆ ನಮಗೆ ರುಚಿ ನೋಡೋದಕ್ಕಾಗತ್ತಲ್ಲ, ಅದರ ದೇವತೆ ಯಾರು ಅಂತಂದ್ರೆ ರುಚಿಯ ದೇವತೆ ವರುಣ. ಹೀಗೆ ಒಂದೊಂದು ದೇವತೆಗೆ ಒಂದೊಂದು ಕೆಲಸ ಸಿಗುತ್ತೆ. ಮುಂದಿನ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅದ್ಭುತವಾದಂತಹ ಈ ವಿಶ್ವರೂಪದಲ್ಲಿ ಬೇರೆಯಾದಂತಹ ಚರ್ಮ ಅನ್ನೋದು ವ್ಯಕ್ತವಾದಾಗ ಗಾಳಿಯ ನಿರ್ದೇಶಕ ದೇವತೆ ಯಾರು? ವಾಯು. ಆ ವಾಯುವಿನ ಸ್ಪರ್ಶದ ಭಾಗವಾಗಿ ಅಲ್ಲಿ ಪ್ರವೇಶ ಮಾಡ್ತಾನೆ. ಈಗ ನಮಗೆ ಸ್ಪರ್ಶ ಅನ್ನೋದು ಗೊತ್ತಾಗುತ್ತೆ ಅಂತಂದ್ರೆ ಅಲ್ಲಿ ಗಾಳಿ ಸಂಚಾರ ಇರೋದ್ರಿಂದ, ಅಂದ್ರೆ ಆ ವಾಯು ದೇವತೆ ಅಲ್ಲಿರೋದ್ರಿಂದ ಆಯ್ತಾ. ಈಗ ಪಾರ್ಶ್ವವಾಯು ಅಂತಾರೆ ಅಲ್ವಾ, ಲಕ್ವ ಹೊಡೆಯುತ್ತೆ ಅಂದ್ರೆ ಅಲ್ಲಿ ಆ ಗಾಳಿಯ ಸಂಚಾರ ಇಲ್ಲದೆ ಇರೋದ್ರಿಂದ ನಮಗದ್ರಲ್ಲಿ ಸ್ಪರ್ಶ ಅನ್ನೋದು ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ ಈಗ? ಸೊ ಎಲ್ಲಾ ದೇವತೆಗಳು ನಮ್ಮ ಶರೀರದಲ್ಲಿದ್ದಾರೆ. ಅವರೆಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಇಂದ್ರಿಯಗಳು ಎಲ್ಲಾ ರೀತಿಯ ಕೆಲಸದಲ್ಲಿ ತೊಡಗುತ್ತೆ. ಎಲ್ಲೆಲ್ಲಿ ದೇವತೆಗಳು ತಮ್ಮ ಸ್ಥಾನವನ್ನ ಬಿಟ್ಟು ಹೊಟ್ಟೋಗ್ತಾರೋ ಆ ಒಂದು ಕೆಲಸ ಅಲ್ಲಿ ನಡೆಯೋದಿಲ್ಲ, ಅದು ನಿಂತು ಹೋಗುತ್ತೆ ಅಂತ ನಮ್ಗಿಲ್ಲಿ ಸ್ವಲ್ಪ ಅರ್ಥ ಆಗ್ತಾ ಇದೆ ಅಲ್ವಾ ಈಗ? ಸೊ ಈ ಸ್ಪರ್ಶ ಜ್ಞಾನ ನಮಗಾಗ್ತಾ ಇದೆ ಅಂತಂದ್ರೆ ಆ ವಾಯು ದೇವತೆ ನಮ್ಮಲ್ಲಿರೋದು ನೋಡಿ. ಅದಕ್ಕೆ ಈ ಶರೀರವನ್ನೇ ದೇವಸ್ಥಾನ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಇಡೀ ದೇವತೆಗಳು ಕೂತ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಾನೇನು ಮಾಡ್ತಾ ಇಲ್ಲ, ನಾನು ಅನ್ನೋದೇ ಇಲ್ಲ ಇಲ್ಲಿ.
ಆಯ್ತಾ? ಸುಮ್ಮನೆ ಅಹಂಕಾರ ಪಡ್ತಾ ಇರ್ತೀವಿ ನಾವು. ನಾವು ಏನು ಮಾಡ್ತೀವಿ ಹೇಳಿ? ಎಲ್ಲ ದೇವತೆಗಳು ನಮ್ಮ ಶರೀರದಲ್ಲಿದ್ದು, ಅವರು ತಮ್ಮ ತಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹೊರತು, ಈಗ ನಾಲಿಗೆಯಲ್ಲಿ ಆ ದೇವತೆ ಇಲ್ಲ ಅಂತಂದ್ರೆ ನಾವು ಮಾತಾಡೋಕ್ಕಾಗತ್ತಾ? ಅಗ್ನಿ ದೇವತೆ ಅಲ್ಲಿರೋದ್ರಿಂದ, ಆ ಶಕ್ತಿಯಿಂದ ನಾವು ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಆಯ್ತಾ? ಅದು ಭಗವಂತನ ಕೃಪೆ ಇರೋದ್ರಿಂದ ಆ ದೇವತೆಗಳು ನಮ್ಮಲ್ಲಿದ್ದಾರೆ. ಸೊ, ಭಗವಂತನ ಕೃಪೆ ಇಲ್ಲದೆ ಇದ್ರೆ ಏನೂ ಆಗೋದಿಲ್ಲ. ಅವನಿಷ್ಟು ಮಾತ್ರ ನಮಗೆ ಕೇಳೋದಕ್ಕೆ, ಮತ್ತೆ ನೋಡೋದಕ್ಕೆ, ನಮಗೆ ಸೇವೆ ಮಾಡೋದಕ್ಕೆ ಕೈ ಕಾಲುಗಳನ್ನ ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ. ಇದನ್ನೆಲ್ಲ ಅನುಭವಿಸ್ತಾ ಇದ್ದೀವಿ ನಾವು ಅಂತಂದ್ರೆ, ನಾವೆಷ್ಟು ಪುಣ್ಯ ಮಾಡಿದ್ದೀವಿ. ಆ ಭಗವಂತನ ಅನುಗ್ರಹ ನಮ್ಮ ಮೇಲಿದೆ. ಇಂಥ ದೇವತೆಗಳಿದ್ದು ಕೆಲಸ ಮಾಡುವಂಥ ಈ ಶರೀರದಿಂದ ನಾನು ಏನನ್ನು ಮಾಡಬೇಕು, ನಾನು ಏನಕ್ಕೋಸ್ಕರ ಬಂದಿದ್ದೀನಿ ಅಂತ ತಿಳ್ಕೊಂಡು ಆ ಕೆಲಸವನ್ನು ಮಾಡೋದನ್ನು ಬಿಟ್ಟು, ಬೇರೆ ಯಾವ್ಯಾವುದೋ ಬೇಡದೇ ಇರುವಂಥ ಕೆಲಸಗಳು, ಕೆಟ್ಟ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಈ ಮನುಷ್ಯ ಶರೀರವನ್ನು ನಾವು ದುರುಪಯೋಗ ಪಡಿಸ್ಕೊಳ್ತೀವಲ್ವ, ಅದು ತಪ್ಪು ಅಂತ ನಮಗೆ ಇವಾಗ ಸ್ವಲ್ಪ ಆದರೂ ಅನ್ನಿಸ್ತಾ ಇದೆ ಅಲ್ವಾ? ಸೊ, ಅದಕ್ಕೆ ನೋಡಿ, ಭಾಗವತ ಅನ್ನೋದು ತಿಳ್ಕೋಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟು. ಧರ್ಮಗ್ರಂಥಗಳಲ್ಲಿ ಈ ವಿಚಾರಗಳೆಲ್ಲ ಕೇಳ್ತಾ ಇದ್ದಾಗ ನಮ್ಮಲ್ಲಿ ಪರಿವರ್ತನೆ ಆಗೋದಂತೂ ಖಂಡಿತ. ಆಯ್ತಾ? ಅದಕ್ಕೋಸ್ಕರನೇ ನಾವು ಪ್ರತಿ ಕ್ಷಣ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು. ಆಗಲೇ ನಮ್ಮಲ್ಲಿ ಬೇಗ ಆ ಒಂದು ಪರಿವರ್ತನೆ ಅನ್ನೋದು ಆಗತ್ತೆ. ಈಗ ನೋಡಿ, ಸ್ಪರ್ಶ ಜ್ಞಾನ ಅನ್ನೋದು ಯಾಕಾಗತ್ತೆ? ಆ ವಾಯು ಅಲ್ಲಿರೋದ್ರಿಂದ ಆಗತ್ತೆ. ಆ ವಾಯು ಹೇಗಾಯ್ತು? ಈ ಒಂದು ವಿಶ್ವರೂಪದಲ್ಲಿ ಚರ್ಮ ಅನ್ನೋದು ವ್ಯಕ್ತವಾದಾಗ, ಭಗವಂತನಿಂದ ಆ ಒಂದು ಚರ್ಮ ಕಾಣಿಸ್ಕೊಂಡಾಗ, ಆ ಗಾಳಿಯ ದೇವತೆಯಾದಂತಹ ವಾಯು ನಮ್ಮಲ್ಲಿ ಇರ್ತಾನೆ, ಪ್ರವೇಶ ಮಾಡ್ತಾನೆ. ಅದರಿಂದ ನಮಗೆ ಸ್ಪರ್ಶ ಜ್ಞಾನ ಅನ್ನೋದು ಆಗ್ತಾ ಇರೋದು. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಅದ್ಭುತ ರೂಪದ ಕಿವಿಗಳು ವ್ಯಕ್ತವಾದಾಗ ದಿಕ್ಕುಗಳನ್ನ ನಿಯಾಮಿಸುವಂತ, ಅಂದ್ರೆ ಈಗ ಆ ವಿಶ್ವರೂಪದಲ್ಲಿ ಕಿವಿಗಳು ವ್ಯಕ್ತವಾಗತ್ತೆ, ಆಗ ದಿಕ್ಕುಗಳನ್ನ ನಿಯಂತ್ರಣ ಮಾಡ್ತಾರಲ್ಲ ಆ ಎಲ್ಲಾ ದೇವತೆಗಳು ಕೂಡ ಶ್ರವಣ ತತ್ವಗಳ ಜೊತೆಗೆ ಅವರು ಅದ್ರ ಒಳಗಡೆ ಸೇರ್ಕೊಳ್ತಾರೆ. ಇದರಿಂದ ಏನಾಯ್ತು? ಜೀವಿಗಳೆಲ್ಲರಿಗೂ ಕೂಡ ಕೇಳಿಸ್ಕೊಳ್ಳುವಂತ, ಅಂದ್ರೆ ಶಬ್ದದ ಲಾಭವನ್ನ ಪಡ್ಕೊಳ್ಳೋದಕ್ಕೆ ನಮಗೆ ಆಯ್ತು. ನೋಡಿ ಎಷ್ಟು ವಿಶೇಷವಾಗಿದೆ ಇದೆಲ್ಲ. ಈಗ ನಮಗೆ ಕೇಳಿಸ್ತಾ ಇದೆ ಅಂತಂದ್ರೆ ಅದು ದಿಕ್ಕಿನ ದೇವತೆಗಳಿದಾರಲ್ಲ, ಅವರು ಇರೋದ್ರಿಂದ ನಮ್ಮ ಕಿವಿಗಳಲ್ಲಿ ನಮಗೆ ಕೇಳಿಸ್ತಾ ಇದೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತಂದ್ರೆ, ಯಾವುದೇ ಜೀವಿಯ ಶರೀರದಲ್ಲಿ ಕಿವಿಯು ಬಹು ಮುಖ್ಯವಾದಂಥ ಉಪಕರಣವಾಗಿದೆ. ದೂರದಲ್ಲಿರುವ ಮತ್ತು ಗೊತ್ತಿಲ್ಲದ ಸಂಗತಿಗಳ ಸುದ್ದಿಯನ್ನು ಒಯ್ಯಲು ಶಬ್ದವು ಬಹುಮುಖ್ಯ ಮಾಧ್ಯಮವಾಗಿದೆ. ಪರಿಪೂರ್ಣವಾದ ಶಬ್ದದ ಅಥವಾ ಜ್ಞಾನದ ರೂಪವು ಕಿವಿಯ ಮೂಲಕ ಒಳಗಡೆ ಹೋಗಿ ವ್ಯಕ್ತಿಯ ಜೀವನವನ್ನು ಪರಿಷ್ಕಾರಗೊಳಿಸುತ್ತದೆ. ಇಡೀ ವೇದಜ್ಞಾನವು ಕಿವಿಯಿಂದ ಕೇಳಿಯೇ ಪಡೆಯಲಾದುದು. ಆದುದರಿಂದ ಶಬ್ದವು ಜ್ಞಾನದ ಅತಿ ಪ್ರಮುಖವಾದ ಸಾಧನವಾಗಿದೆ. ಅಂದ್ರೆ ಈಗ ಕಿವಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಅಂದ್ಬಿಟ್ಟು, ಈಗ ನಾವು ನವವಿಧ ಭಕ್ತಿಗಳಲ್ಲೂ ಕೂಡ ಶ್ರವಣಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಕಿವಿಗಳ ಮೂಲಕ ಕೇಳಿಸ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಆಯ್ತಾ? ಈಗ ಯಾವುದೇ ಜೀವಿ ಆಗಿರಬಹುದು, ಶರೀರದಲ್ಲಿ ಕಿವಿ ಅನ್ನೋದು ಬಹಳ ಮುಖ್ಯವಾಗಿರುವಂತ ಒಂದು ಉಪಕರಣ. ಈಗ ದೂರದಲ್ಲಿರೋದು ಅಥವಾ ನಮಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಸುದ್ದಿಯನ್ನ ಕೇಳೋದಕ್ಕೆ ಇರುವಂಥದ್ದು ಈ ಒಂದು ಕಿವಿ. ಶಬ್ದದ ಮೂಲಕ ನಾವು ಕೇಳಿಸ್ಕೊಳ್ತೀವಿ. ಅಂದ್ರೆ ಶಬ್ದ ಅನ್ನೋದು ಬಹಳ ಮುಖ್ಯವಾಗಿರುವಂತಹ ಮಾಧ್ಯಮ. ಪರಿಪೂರ್ಣವಾದಂತಹ ಶಬ್ದದ ಅಥವಾ ಜ್ಞಾನದ ರೂಪ ಇದೆಯಲ್ಲ, ಅಂದ್ರೆ ನಮಗೆ ಈಗ ಒಂದು ವಿಚಾರ ಗೊತ್ತಾಗಬೇಕು ಅಂತಂದ್ರೆ ಅದು ಕಿವಿ ಮೂಲಕನೇ, ಆ ಶಬ್ದದ ಮೂಲಕನೇ ಗೊತ್ತಾಗೋದಲ್ವಾ? ಸೊ, ಒಳಗಡೆ ಹೋಗಿ ಈಗ ನಾವು ಕೇಳಿಸ್ಕೊಳ್ತಾ ಇದೀವಿ ಭಾಗವತವನ್ನ. ಆ ಭಾಗವತದಲ್ಲಿ ಏನೇನು ಹೇಳಿದಾರೋ ಆ ಶಬ್ದಗಳು ನಮ್ಮ ಕಿವಿಗಳಲ್ಲಿ ಹೋಗಿ ಈ ಕಿವಿಯಿಂದ ಬಂದ್ಬಿಡಬೇಕು ಅಲ್ವಾ? ಕರೆಕ್ಟಾ? ಅಲ್ಲ, ಈ ಕಿವಿಯಲ್ಲಿ ಹೋಗಿ ಅದು ಹೃದಯದ ಒಳಗಡೆ ಇಳಿಬೇಕು. ಆಯ್ತಾ? ಅವಾಗ ಮಾತ್ರ ಆ ವ್ಯಕ್ತಿಯ ಒಂದು ಜೀವನ ಅನ್ನೋದು ಸುಧಾರಿಸೋದು ಅಥವಾ ನಾವು ಶುದ್ಧರಾಗೋದು. ಯಾವಾಗ ನಾವು ಕೇಳಿಸ್ಕೊಂಡಂತ ವಿಚಾರ ಹೃದಯದವರೆಗೂ ತಲುಪುತ್ತೋ ಆಗ ನಾವು ಪರಿಶುದ್ಧರಾಗೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಧರ್ಮಗ್ರಂಥಗಳಲ್ಲಿರುವಂತಹ ವಿಚಾರಗಳೇ ಆ ರೀತಿ ಇರತ್ತೆ. ಅದು ನಮ್ಮನ್ನ ಪರಿಶುದ್ಧಗೊಳಿಸುತ್ತೆ. ಅದಕ್ಕೋಸ್ಕರ ಶ್ರವಣಕ್ಕೆ ನಮ್ಮ ಧರ್ಮಗ್ರಂಥಗಳಲ್ಲಿ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದನ್ನ ಕೇಳಿಸ್ಕೊಳ್ಳೋದ್ರಿಂದ, ಅದು ಹೃದಯಕ್ಕೆ ಇಳಿಯೋ ತರ ಕೇಳಿಸ್ಕೊಳ್ಳೋದ್ರಿಂದ ನಮ್ಮ ಜೀವನ ಅನ್ನೋದು
ತುಂಬಾನೇ ಪರಿಶುದ್ಧದ ಹಂತಕ್ಕೆ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ಶಬ್ದ ಅನ್ನೋದು ಜ್ಞಾನದ ಅತಿ ಪ್ರಮುಖವಾದಂತಹ ಸಾಧನ ಅಂತ ಹೇಳಿದ್ದಾರೆ. ಆಯ್ತಾ? ಅದಕ್ಕೋಸ್ಕರನೇ ನಾವು ಏನೇ ಹೇಳ್ಕೊಂಡ್ರು ಭಗವಂತನ ನಾಮಸ್ಮರಣೆ ಮಾಡಿದಾಗ್ಲೂ ಅಷ್ಟೇನೆ, ನಮ್ಮ ಕಿವಿಗೆ ಕೇಳಿಸೋ ಹಾಗೆ ಮಾಡ್ಕೋಬೇಕು. ಅಂದ್ರೆ ನಾವು ಮಾಡ್ತಾ ಇರೋದು ನಮ್ಮ ಕಿವಿಗೆ ಹೋದಾಗ ಅದು ಬೇಗ ಹೃದಯಕ್ಕೆ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ಕೇಳಿಸ್ಕೊಳ್ಳೋದ್ರಲ್ಲಿ ಇವಾಗ ನಾವು ಏನಾದರೂ ಒಂದು ಕೇಳ್ತಾ ಇದ್ದೀವಿ ಅಂತಂದಾಗ, ನಮ್ಮ ಗಮನನೂ ಕೂಡ ಅಲ್ಲೇ ಇಟ್ಟಿರಬೇಕು. ಆಯ್ತಾ? ಯಾಕಂದ್ರೆ ಕಿವಿಗಳ ಮೂಲಕ ಏನು ಹೋಗುತ್ತೋ, ನಾವು ಓದೋದಕ್ಕಿಂತಲೂ ಕೇಳೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ನಾವು ಟೀಚರು ಇದು ಜನರಲ್ ಆಗಿ ನಾವು ಮಕ್ಕಳಿಗೆ ಪಾಠನ ಹೇಳ್ಕೊಡ್ಬೇಕಾದ್ರೂ ಅಷ್ಟೇ, ಗಮನ ಇಟ್ಟು ಕೇಳಿಸ್ಕೊ ಅಂತ ಹೇಳ್ತೀವಿ. ಯಾಕೆ? ಆ ವಿಚಾರಗಳು ಕೇಳಿಸ್ಕೊಂಡಾಗ ಬೇಗ ನಮಗೆ ಅರ್ಥ ಆಗತ್ತೆ, ಮತ್ತೆ ನಮ್ಮ ಹೃದಯಕ್ಕೂ ಹೋಗುತ್ತೆ, ನಮ್ಮ ಬುದ್ಧಿಗೂ ಕೂಡ ಗೊತ್ತಾಗತ್ತೆ. ಆಯ್ತಾ? ಅದಕ್ಕೋಸ್ಕರನೇ ಕೇಳಿಸ್ಕೊಳ್ಳೋದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಅಂದ್ರೆ ಆ ಶಬ್ದ ಏನಾಗುತ್ತೆ, ಒಳಗಡೆ ಹೋಗಿ ಅದು ನಮ್ಮನ್ನ ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡೋಗುತ್ತೆ. ಆದ್ರೆ ನಾವು ಹೇಗ್ ಕೇಳ್ತೀವಿ, ಅದನ್ನ ಹೇಗ್ ಅರ್ಥ ಮಾಡ್ಕೊಳ್ತೀವಿ ಅದ್ರ ಮೇಲೆ ಹೋಗುತ್ತೆ. ಈಗ ಇಡೀ ವೇದ ಜ್ಞಾನ ಏನಿದೆಯೋ ಅದು ಕಿವಿಯಿಂದ ಕೇಳಿನೇ ಪಡ್ಕೊಂಡಿರೋದು. ಈಗ ಭಗವಂತ ಹೃದಯದಿಂದ ಭಗವಂತ ಕೊಟ್ಟ, ಆ ಬ್ರಹ್ಮ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು, ಈಗ ವೇದಗಳಿದೆಯಲ್ಲ ಅದೆಲ್ಲ ಕೇಳಿ ಕೇಳಿ ಕೇಳಿನೇ ಬಂದಿರುವಂಥದ್ದು. ಈಗ ನಮಗೆ ಜ್ಞಾಪಕ ಶಕ್ತಿ ಇಲ್ಲ, ಮತ್ತೆ ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅನ್ನೋ ಕಾರಣದಿಂದ ಅದನ್ನ ಪುಸ್ತಕಗಳಾಗಿ ಮಾಡ್ಕೊಂಡಿದೀವಿಯೇ ಹೊರತು, ಮುಂಚೆ ಪುಸ್ತಕ ಇಲ್ಲ, ಏನೂ ಇಲ್ಲ. ಬರೀ ಕೇಳಿಸ್ಕೊಳ್ಳೋ ಮೂಲಕನೇ ಅವರು ಜ್ಞಾನವನ್ನ ಪಡ್ಕೊಳ್ತಾ ಇದ್ದಿದ್ದು. ಎಲ್ಲೂ ಕೂಡ ಬರೆಯೋದು, ಓದೋದು ಏನಿಲ್ಲ. ಗುರುಗಳು ಏನು ಹೇಳ್ತಾರೋ ಅದನ್ನ ಕೇಳಿಸ್ಕೊಳ್ಳೋದು, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು, ಈ ರೀತಿನೇ ನಡೀತಾ ಇದ್ದಿದ್ದು. ಈಗ ಎಲ್ಲ ಬುಕ್ ಬಂದಿದೆ, ಮತ್ತೆ ಮೊಬೈಲ್‌ಗಳು ಬಂದಿರೋದ್ರಿಂದ ನಮಗೆ ನಂಬರ್‌ಗಳು ನೆನಪು ಇರೋದಿಲ್ಲ, ಮತ್ತೆ ಹೆಸರುಗಳು ಕೂಡ ನೆನಪಿರೋದಿಲ್ಲ ನಮ್ಗೆ. ಆ ಮಟ್ಟಕ್ಕೆ ನಾವು ತಲುಪಿಬಿಟ್ಟಿದೀವಿ. ಅಂದ್ರೆ ನಮ್ಮ ತಲೆ ಕೆಲ್ಸನೇ ಕೊಡಲ್ಲ ನಾವು. ಎಲ್ಲ ಮೊಬೈಲಿಂದ, ಕ್ಯಾಲ್ಕುಲೇಟರ್‌ಗಳಿಂದ, ಕಂಪ್ಯೂಟರ್‌ಗಳಿಂದ ಇದರಿಂದನೇ ಕೆಲಸ ಮಾಡ್ತೀವಲ್ವಾ? ನಮ್ಮ ತಲೆಗೆ ಕೆಲಸ ಕೊಡೋದನ್ನ ಬಿಟ್ಬಿಟ್ಟಿದೀವಿ. ಅದಕ್ಕೇನಾಗಿದೆ, ಸಿಗುತ್ತೆ ಬಿಡು ಅಂತ ಅದು ನೆಗ್ಲೆಕ್ಟ್ ಮಾಡಿ ಮಾಡಿ ನಮಗೆ ನಂಬರ್‌ಗಳಾಗಿರ್ಬೋದು, ಬೇರೆಯವರು ವಿಚಾರಗಳಾಗಿರ್ಬೋದು, ಅಥವಾ ನಮ್ಮ ಧರ್ಮಗ್ರಂಥಗಳಲ್ಲಾಗಿರ್ಬೋದು, ನಾವು ಓದಿರೋದಾಗಿರ್ಬೋದು, ಯಾವುದು ಸರಿಯಾಗಿ ನೆನಪಿರೋದಿಲ್ಲ. ನೆನಪಿನ ಶಕ್ತಿ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆಯ್ತಾ? ಈಗ ನಮಗೆ ಗೊತ್ತಾಯ್ತಲ್ವಾ? ಸ್ಪರ್ಶ ಹೇಗಾಯ್ತು, ಮೂಗಿನ ದೇವತೆ ಯಾರು, ಕಿವಿಗೆ ಯಾರು ಮುಖ್ಯ ದೇವತೆ, ಅಥವಾ ಕಿವಿಯಿಂದ ಕೇಳ್ತೀವಲ್ವಾ ಅದು ಹೇಗೆ ನಮಗೆ ಸಿಕ್ತು, ಅದನ್ನ ನೋಡ್ಕೊಳ್ಳುವಂಥವ್ರು ಯಾರು, ಇದೆಲ್ಲ ತಿಳ್ಕೊಂಡ್ವಿ. ಮುಂದಿನ ಭಾಗದಲ್ಲಿ ಯಾವ ಯಾವ ದೇವತೆಗಳು ಏನೇನು ಕೆಲಸ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹರೇ ಕೃಷ್ಣ.